ಕಿರುತೆರೆ ನಟ ಶ್ರೀಧರ್ ಇನ್ನಿಲ್ಲ ಅಂತಕ್ಕಂಥದ್ದು ಅವ್ರ ಆಪ್ತರು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಸೊ ವಸಂತ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಶ್ರೀಧರ್ ಅವರು ನೋಡಕ್ಕೆ ಯಾವತ್ತೂ ಕೂಡ ಈ ರೀತಿ ಅನಾರೋಗ್ಯ ಆಗಿದೆ ಅಂತ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಿರ್ಲಿಲ್ಲ. ಸ್ಫುರದ್ರೂಪಿ ನಟ. ಸೊ ನಿಮ್ಮ ಪರಿಚಯ, ಅವರ ಒಡನಾಟ ಈ ಕ್ಷಣಕ್ಕೆ ಹಿಂಗೆ ನೋಡೋದು ಹೇಗೆ ಅನ್ಸುತ್ತೆ ಅಂತ? ಬಹಳ ನೋವಾಗುತ್ತೆ ಸರ್. ನಾವು ಕಿರ್ಲೋಸ್ ಅವರು ITI ಕೆಲಸ ಮಾಡ್ತಿರ್ಬೇಕಾದ್ರೂ ನಂಗೆ ಪರಿಚಯ. ಹೌದು, ನೀವು ಹೇಳಿದಾಗೆ ಕನ್ನಡದ ಒಂಥರ ಸುಹೃದ್ರೂಪಿಯ ವ್ಯಕ್ತಿ ಎಷ್ಟು ಚಂದ ಇದ್ರೋ ಅಷ್ಟೇ ಮನಸ್ಸಿನಲ್ಲೂ ಅಷ್ಟೇ ಚೆನ್ನಾಗಿತ್ತು. ಅವ್ರ ನಡವಳಿಕೆ ಆಗಲಿ, ಅವ್ರ ಭಾವಣಿಕೆ ಆಗಲಿ ಅಷ್ಟು ಚೆನ್ನಾಗಿತ್ತು. ನಮ್ಮ ಜೊತೆ ತುಂಬಾನೇ ಒಡಂಬಡಿಕೆ ಇತ್ತು. ಈಗ ಹತ್ತಿರದಲ್ಲೇ ಈ ಕರೋನಾ ಬಂದಾಗಿಂದ ಅಂತೂ ನಾವು ಅವರೆಲ್ಲ ತುಂಬಾ ಕ್ಲೋಸ್ ಆಗಿದ್ವಿ. ದೇವರು ಈ ರೀತಿ ಅವ್ರನ್ನ ಇಷ್ಟು ಬೇಗ ಕರ್ಕೊಳ್ತಾರೆ ಅನ್ನೋ ಇದ್ಯಾವುದು ನಮ್ಮ ಮನಸ್ಸಲ್ಲಿ ಅದು ಇರಲೇ ಇಲ್ಲ. ಅದು ಸರ್, ಈಗ ಅಂದ್ರೆ ಸಾಕಷ್ಟು ಅನಾರೋಗ್ಯದ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು, ವೈಯಕ್ತಿಕ ಜೀವನದ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ರು. ಸೊ ಆ ನೋವು ಕೊರಗು ಅವ್ರನ್ನ ಹೆಂಗ್ ಕಾಡ್ತಾ ಇತ್ತು, ಅದ್ರ ಬಗ್ಗೆ ಯಾವತ್ತಾರು ನಿಮ್ ಜೊತೆ ಮಾತನಾಡಿದ್ಯಾ ಅಂತ? ತುಂಬಾನೇ ಮಾತಾಡ್ತಿದ್ರು ಸರ್. ಅವ್ರ ಮಗನ್ನ ತುಂಬಾ ಹಚ್ಕೊಂಡಿದ್ರು, ಮಗನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರು. ಶ್ರೀಮತಿ ಅಂದ್ರೆ ಅವರ ವೈಯಕ್ತಿಕವಾಗಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಸಾಂಸಾರಿಕವಾಗಿ ಯಾವ್ದೋ ಪ್ರಾಬ್ಲಮ್ ಇತ್ತು, ಅದನ್ನ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಅದಲ್ಲದೆ ಕೂಡ ಅವ್ರು ಆ ರೀತಿ ಅವ್ರ ಮನಸ್ಸಲ್ಲಿದೆ ಅನ್ನೋದನ್ನ ಬಿಟ್ಟು ನಮ್ಮ ಜೊತೆ ಯಾವಾಗಲೂ ನಮ್ಮ ವಯಸ್ಸಿನವರೇ ಆಗಿ ಇರ್ತಾ ಇದ್ರು. ಅವರು ಅದೇ ಹೇಳ್ತಿದ್ನಲ್ಲ, ನನ್ನಲ್ಲಿರೋ ನೋವು ಇನ್ನೊಬ್ಬರಿಗೆ ತಗೊಳ್ಬಾರ್ದು ಅನ್ನುವ ದೃಷ್ಟಿಲೇ ನಮ್ಮ ಜೊತೆ ಯಾವಾಗಲೂ ಇರ್ತಾ ಇದ್ರು ಅವರು. ಯಾಕಂದ್ರೆ ಅವರ ವೈಯಕ್ತಿಕ ಜೀವನದ ವಿಚಾರನೆಲ್ಲೂ ಹಂಚ್ಕೊಳ್ತಾ ಇರಲಿಲ್ಲ, ಸಮಸ್ಯೆನೆಲ್ಲೂ ಹಂಚ್ಕೊಳ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆಲ್ಲ ಕೊನೆಯ ದಿನಗಳಲ್ಲಿ ಅವ್ರು ಮಾತಾಡಿದಂತಹ ಸನ್ನಿವೇಶ ಕೂಡ ನಡೀತು. ಕೊನೆದ ನೀವ್ ಯಾವಾಗ ಮಾತಾಡಿದ್ರಿ, ಏನ್ ಹೇಳಿದ್ರು ಅನ್ನೋದು? ನಾವು ಅವರು ಹಾಸ್ಪಿಟಲ್ ಬಂದಾಗಲಾಗ ಹತ್ರದಲ್ಲೇ ಇರೋದು, ನಾನು ಯಾವಾಗ್ಲೂ ಬರ್ತಾ ಇದ್ದೆ, ನೋಡ್ತಾ ಇದ್ದೆ, ಅವ್ರ ಆರೋಗ್ಯ ವಿಚಾರಿಸ್ಕೊಳ್ತಾ ಇದ್ದೆ. ಅವ್ರಿಗೆ ಇವಾಗ ಹಣಕಾಸಿನ ಕೆಲವು ಪ್ರಾಬ್ಲಮ್ ಇದ್ದಾಗ ಅದನ್ನೆಲ್ಲ ನಾವು ಮೆಸೇಜ್ ಮಾಡ್ತಾ ಇದ್ವಿ. ನಾನು KTVಯ ಸದಸ್ಯ ಕೂಡ, ಎಲೆಕ್ಟೆಡ್ ಬಾಡಿಗಳಿದ್ದೀನಿ, EC ಮೆಂಬರ್ ಕೂಡ. ಸೊ ಹಾಗಾಗಿ ಅವ್ರ ವಿಷಯಗಳನ್ನ ನಮ್ಮ ಕಲಾವಿದರುಗಳಿಗೆಲ್ಲ ತಲುಪಿಸೋದು, ಪ್ರೊಡ್ಯೂಸರ್ಗಳೆಲ್ಲ ಹೇಳೋದೆಲ್ಲ ಮಾಡ್ತಿದ್ವಿ. ಹಾಗಾಗಿ ಈ ರೀಸೆಂಟಾಗಿ ಒಂದು ಸೀರಿಯಲ್ ಮಾಡ್ತಿದ್ರು ಖಾಸಗಿ ವಾಹಿನಿಗೆ. ಅದು ಮುಗಿಸ್ಕೊಂಡು ಅದನ್ನ ಆಗಿದ ತಕ್ಷಣ ಅದನ್ನ ನಡಿಬೇಕಲ್ಲ. ಸೊ ಅದನ್ನ ಅವರು ಮಾಡಿಕೊಂಡು ಅವರನ್ನ ರಿಪ್ಲೇಸ್ ಮಾಡಿದ್ರು. ಸೊ ಇವ್ರ ಅನಾರೋಗ್ಯದಿಂದ ಇವ್ರು ಇಲ್ಲಿ ಮಾಡ್ತಾರೆ. ಈಗ ಅಂತ್ಯಕ್ರಿಯೆಗೆ ಹೇಗೆ ಸಿದ್ಧತೆಗಳು ನಡೀತಾ ಇದೆ? ಅವ್ರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ. ಅವರು ಇಲ್ಲೇ ಹತ್ರದಲ್ಲೇ ಹೆಬ್ಬಾಳದಲ್ಲೇ ಮಾಡೋಣ ಅಂತ ಯೋಚನೆ ಮಾಡಿದ್ದಾರೆ. ಹೇಳಿದ್ರು ಸರ್, ಹಾಗೆ ಹೇಳಿದ ಕೆಲವು ಖಾಸಗಿ, ವಿ ಮಿಸ್ ಯು ಶ್ರೀಧರ್ ವೆರಿ ಬ್ಯಾಡ್ಲಿ. ಎಸ್, ಇದಿಷ್ಟು ಶ್ರೀಧರ್ ಅವರ ಆಪ್ತ ವಸಂತ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.